ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರುವಂತಹ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೀಗ ಎಸ್ಐಟಿಗೆ ಹಸ್ತಾಂತರವಾಗಿದೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ಗೆ ಯಾವುದೇ ಕ್ಷಣದಲ್ಲಿಯೂ ಕೂಡ ಎಸ್ಐಟಿಯಿಂದ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಎಸ್ಐಟಿಗೆ ಹಸ್ತಾಂತರವಾಗಿದೆ. ಯಾವುದೇ ಕ್ಷಣದಲ್ಲಿಯೂ ಸುಜಾತಾ ಭಟ್ಗೆ ನೋಟಿಸ್ ಹೋಗಬಹುದು. ಮಿಸ್ಸಿಂಗ್ ಕೇಸ್ ಸಂಬಂಧ ಮಾಹಿತಿ ಪಡೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ದೂರಿನ ಸಂಬಂಧ ವಿಚಾರಣೆ ನಡೆಸಲಿರುವ ಪೊಲೀಸರು ಧರ್ಮಸ್ಥಳದಲ್ಲಿ ಅನನ್ಯ ಕೊಲೆ ಆಗಿರುವ ಬಗ್ಗೆ ದೂರು ಕೊಟ್ಟಿದ್ರು ಸುಜಾತಾ ಭಟ್. ಅನನ್ಯ ಅನ್ನೋರೇ ಇಲ್ಲ ಎಂದು ಹಲವರ ಆರೋಪ ಕೇಳಿಬರ್ತಾ ಇದೆ. ಸುಜಾತಾ ಬಳಿ ಅನನ್ಯ ದಾಖಲೆ ಕೇಳಲಿರುವಂತಹ ಎಸ್ಐಟಿ ವಿದ್ಯಾಭ್ಯಾಸ ದಾಖಲೆ, ಫೋಟೋ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಹಲವು ತಿರುವು ಪಡಿತಾ ಇರುವಂತಹ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಒಂದೊಂದೇ ಬಣ್ಣಗಳು ಈಕೆ ಕಟ್ಟಿರುವಂತಹ ಹೆಣೆದಿರುವಂತಹ ಕಥೆಗಳು ಬಯಲಾಗ್ತಾ ಇದೆ. ಅನನ್ಯ ಭಟ್ ಅನ್ನುವಂಥವರ ಅಸ್ತಿತ್ವವೇ ಇರಲಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಸುಜಾತಾ ಭಟ್ ಅವರ ಪ್ಲಾನ್ ಏನು? ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದೆ. ಈ ಅನನ್ಯ ಭಟ್ ಅವರ ಮಿಸ್ಸಿಂಗ್ ಕೇಸ್ ಸದ್ಯಕ್ಕೆ ಎಸ್ಐಟಿಗೆ ಹಸ್ತಾಂತರವಾಗಿದೆ. ಎಸ್ಐಟಿ ಅವರು ಯಾವುದೇ ಕ್ಷಣದಲ್ಲಿಯೂ ಕೂಡ ಸುಜಾತಾ ಭಟ್ ಅವರಿಗೆ ನೋಟಿಸ್ ನೀಡಬಹುದು. ಎಸ್ಐಟಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಈಕೆಯ ವಿಚಾರಣೆಗೆ. ಪ್ರಮುಖವಾಗಿ ಹಲವರ ಆರೋಪ ಮತ್ತು ಒಂದಷ್ಟು ಪ್ರೂಫ್ಸ್ ಸಮೇತ ಪ್ರೂವ್ ಆಗ್ತಾ ಇರುವಂಥದ್ದು, ಸಾಕ್ಷಿಗಳ ಸಮೇತ ಅನನ್ಯ ಭಟ್ ಅನ್ನುವಂಥವ್ರು ಇರಲೇ ಇರಲಿಲ್ಲ. ಹೀಗಾಗಿ ಇದೀಗ ಬರ್ತಾ ಇರುವಂಥದ್ದು ಎಸ್ಐಟಿ ನೋಟಿಸ್ ಕೊಡಬಹುದು ಯಾವುದೇ ಕ್ಷಣದಲ್ಲಿಯೂ. ಜೊತೆಗೆ ಅನನ್ಯ ಭಟ್ ಅವರ ವಿದ್ಯಾಭ್ಯಾಸದ ದಾಖಲೆ ಮತ್ತು ಫೋಟೋವನ್ನು ಕೇಳಬಹುದು ಅಂತ. ತಮ್ಮ ಮಗಳು ಅಂತ ಹೇಳಿದ ಮೇಲೆ ಒಬ್ಬ ತಾಯಿ ಹತ್ರ ಅಂದರೆ ಮನೆಯವರ ಹತ್ತಿರ ಮಕ್ಕಳ ವಿದ್ಯಾಭ್ಯಾಸದ ದಾಖಲೆ ಇದ್ದೇ ಇರುತ್ತೆ. ಯಾವುದೂ ಬೇಡ, ಮಿನಿಮಮ್ ಒಂದು ಫೋಟೋ ಆದರೂ ಇಟ್ಕೊಂಡಿರ್ತಾರೆ. ಬಾಲ್ಯದ್ದಿರಬಹುದು ಅಥವಾ ಸ್ಕೂಲ್ ಡೇಸ್ದಿರಬಹುದು, ಕಾಲೇಜ್ ಡೇಸ್ದಿರಬಹುದು. ಆದರೆ ಯಾವುದನ್ನು ಇಟ್ಕೊಂಡಿಲ್ಲ ಅಂತ ಇರೋಕ್ಕೆ ಸಾಧ್ಯ ಇದೆಯಾ? ಇದರ ಹಿಂದೆ ಏನು ಹುನ್ನಾರ ಇದೆ, ಏನು ಪ್ಲಾನಿಂಗ್ ಇದೆ ಸುಜಾತಾ ಭಟ್ದು ಅನ್ನುವಂಥದ್ದೆಲ್ಲವೂ ಕೂಡ ಇದೀಗ ಬೆಳಕಿಗೆ ಬರಬೇಕಾಗಿದೆ. ಹೀಗಾಗಿ ಎಸ್ಐಟಿಗೆ ಹಸ್ತಾಂತರವಾಗಿರುವಂಥದ್ದು ಈ ಒಂದು ಪ್ರಕರಣ ಎಸ್ಐಟಿಯ ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಬರಬೇಕಾಗಿದೆ. 4 ದಿನ ಇದ್ದೆ ನಾನು. ಇಲ್ಲಿಂದ ಹೋದ್ನಲ್ಲ, ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಮನೆಗೆ ಹೋಗಿದ್ದೆ. 4 ದಿನ ಅಲ್ಲಿ ಇದ್ದೆ ನಾನು. ಹೌದು, ಅದು ಕರೆಕ್ಟಾಗಿ ನಾನು ಹೇಳ್ತೇನೆ, ನಂಗೆ ಸುಳ್ಳು ಹೇಳಿ ನಂಗೇನು ಆಗಬೇಕಾಗಿಲ್ಲ. ಅಲ್ಲಿಂದ ನಾನು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು, ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು. ಇಲ್ಲಿಂದ ಹೋದ್ನಲ್ಲ, ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಆವತ್ತಿನ ದಿನ ನಾನು ಹೋಗಿದ್ದು ಹೌದು, ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. ಅನನ್ಯ ಭಟ್ ಅವರ ಮಿಸ್ಸಿಂಗ್ ಕೇಸ್, ಈ ಎಲ್ಲ ಸತ್ಯಾಸತ್ಯತೆಗಳು, ಸುಜಾತಾ ಭಟ್ ಅವರ ಎಲ್ಲ ಒಂದು ಪ್ಲಾನಿಂಗು, ಹುನ್ನಾರ, ಹೆಣೆದಿರುವ ಕಥೆಗಳು, ಸುಳ್ಳುಗಳು ಎಲ್ಲವೂ ಕೂಡ ಸದ್ಯಕ್ಕೆ ಬೆಳಕಿಗೆ ಬರಬೇಕಾಗಿದೆ.